ನಮ್ಮೊಂದು ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಲಿ ಅರ್ಜಿನ ಕರೆದಿದ್ದಾರೆ. ಇದೊಂದು ಒಳ್ಳೆ ಅವಕಾಶ. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. SSLC ಆಗಬಹುದು ಅಥವಾ ಸೆಕೆಂಡ್ PUC ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಸೆಕೆಂಡ್ PUC ಪಾಸ್ ಆದವರು ಅಪ್ಲಿಕೇಶನ್ ಆಯ್ಕೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವ ಒಂದು ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ, ಯಾವ ಪೋಸ್ಟ್, ಎಷ್ಟು ಹುದ್ದೆಗಳು, ಅಪ್ಲಿಕೇಶನ್ ಹಾಕುವಂತ ವಿಧಾನ ಏನು, ಪ್ರತಿಯೊಂದು ಮಾಹಿತಿ ಇರತ್ತೆ. ಅರ್ಜಿಗಳು 9 ಜನವರಿ 2026 ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ವಿಡಿಯೋ ಇರತ್ತೆ. ಕೊನೆ ತನಕ ನೋಡಿ. ಯಾರು ಈ ಒಂದು ಪೇಜಿಗೆ ಫಾಲೋ ಮಾಡ್ಕೊಂಡಿಲ್ಲ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. 2026ರಲ್ಲೇ ಕರ್ನಾಟಕ ಗ್ರಾಮ ಪಂಚಾಯತಿಯಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಇಲ್ಲಿ ಸೆಕೆಂಡ್ PUC ಪಾಸ್ ಆದವರಿಗೆ ಕೆಲವೊಂದು ರೂಲ್ಸ್ ಇದಾವೆ. ಅವರು ರೂಲ್ಸ್ ಅನ್ನ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ ಒಂದೊಂದ ಚರ್ಚೆ ಮಾಡೋಣ. ಇದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ. ಮಹಿಳೆಯರು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಪುರುಷರು ಅಪ್ಲಿಕೇಶನ್ ಹಾಕ್ಬೋದು ಅರ್ಹತೆ ನೋಡ್ಕೊಂಡು. ಇದು 2026ರ ಹೊಸದಾಗಿ ನೇಮಕಾತಿ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದೆ. ಇದ್ರ ಬಗ್ಗೆನೇ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಆಫೀಸಲ್ಲರು ಅಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ ನೋಡಿ. PDF ಫಾರ್ಮ್ ಅನ್ನ ಓಪನ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಅರ್ಜಿಗಳು ಪ್ರಾರಂಭ ಆಗಿರುವಂತ ಡೇಟು 9/1/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರತ್ತೆ. ಮತ್ತೆ ಅಧಿಸೂಚನೆ ರಿಲೀಸ್ ಮಾಡಿದಂತ ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 6ನೇ ತಾರೀಕದಂದು ಅಧಿಸೂಚನೆ ಆಗಿರತ್ತೆ. 6/1/2026. ಅದು 25 ಮಿಸ್ಟೇಕ್ ಮಾಡಿ ಹಾಕಿದ್ದಾರೆ. 6/1/2026 ತನಕ ಅರ್ಜಿಗಳು ಸ್ಟಾರ್ಟ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕುವಂತ ಪ್ರೊಸೆಸಿಂಗ್ ಇಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ನೋಡಿ. ಇಲ್ಲಿ ನೋಡಿ, ವೆಬ್ಸೈಟ್ ಆನ್ಲೈನ್ ಅಲ್ಲಿ ಇರತ್ತಲ್ಲ, ಇದು ವೆಬ್ಸೈಟ್ ದಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿದೆ ನೋಡಿ, ಈ ಒಂದು ವೆಬ್ಸೈಟ್ ದಲ್ಲಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತ ವಯೋಮಿತಿ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲಿಗೆ ಯಾವ್ಯಾವ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಸುಮಾರು 9 ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇರತ್ತೆ. ಇಲ್ಲಿ ನೋಡಿ, ಗ್ರಾಮ ಪಂಚಾಯತಿ ಹೆಸರು ಕೊಟ್ಟಿದ್ದಾರೆ, ತಾಲೂಕು ಹೆಸರು ಕೊಟ್ಟಿದ್ದಾರೆ, ಹುದ್ದೆಗಳ ಖಾಲಿ ಇರುವಂತ ದಿನಾಂಕ ಕೊಟ್ಟಿದ್ದಾರೆ, ಎಷ್ಟರಿಂದ ಯಾವ್ಯಾವ ಖಾಲಿ ಇದಾವ ಅಂತ ಹೇಳಿ. ಅದ ನಂತರ ಮೀಸಲಾತಿ, ಯಾವ್ಯಾವ ಒಂದು ವರ್ಗದವ್ರಿಗೆ ಎಷ್ಟೆಷ್ಟು ಮೀಸಲಾತಿ ಅದನ್ನ ವಿವರ ಕೊಟ್ಟಿದ್ದಾರೆ. ಮತ್ತು ಯಾವ ಒಂದು ವರ್ಗದವ್ರು ಬರ್ತಾರೆ ಅದು ಕೂಡ ವಿವರಣೆ ಇರತ್ತೆ. ಇದ್ರ ಬಗ್ಗೆ ನೋಡ್ಕೊಳ್ಳಿ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾನ್ಯ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಇವರೆಲ್ಲರೂ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಅದ ನಂತರ ವಯೋಮಿತಿ ಬಗ್ಗೆ ಮಾಹಿತಿ ಸೆಕ್ಷನ್ ಕರತೆ ನೋಡಿ. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ವಿದ್ಯಾರ್ಹತೆ, ನೀವು ಕನ್ನಡ ಭಾಷೆಯಲ್ಲಿ ಒಂದು ವಿಷಯನಾಗಿ PUC ತೆರಗಡೆ ಹೊಂದಿರಬೇಕು ಅಥವಾ ತತ್ಸಮಾನನ ತೆರಗಡೆ ಹೊಂದಿರಬೇಕಾಗತ್ತೆ. ಅದರ ಜೊತೆಯಲ್ಲೇ ಕಂಪ್ಯೂಟರ್, ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗಿ ಬೇಕಾಗತ್ತೆ. 3 ತಿಂಗಳು ಅಥವಾ 6 ತಿಂಗಳು ಕಲ್ತಿರುವಂತ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದು ಕಡ್ಡಾಯವಾಗಿ ಬೇಕಾಗತ್ತೆ. ಅದ ನಂತರ ಇನ್ನೂ ರೂಲ್ಸ್ ಕೊಟ್ಟಿದ್ದಾರೆ. PUCಯಲ್ಲಿ ತತ್ಸಮಾನ ಅಥವಾ ಮಾನ್ಯತೆ ಪಡೆದ ಮಂಡಳಿಯಿಂದ ವಿಶ್ವವಿದ್ಯಾಲಯದಿಂದ ತೆರಗಡೆ ಹೊಂದಿರಬೇಕು. ಮತ್ತು ಅಭ್ಯರ್ಥಿಗಳು ಕನಿಷ್ಠ 3 ವರ್ಷ ತನಕ ನಿಮ್ಮ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ದಿಂದ ಫಲಿತಾಂಶ ಪ್ರಕಟ ಆಗಿರುವಂತ ಮಾಹಿತಿ ಬೇಕು. ಮತ್ತೆ ಯಾವ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಇರತ್ತೆ ಇಲ್ಲಿ ನೋಡಿ. ಗ್ರಾಮ ಪಂಚಾಯತಿಯಲ್ಲಿ ಕರ ವಸೂಲಿಗಾರ ಪೋಸ್ಟ್ಗೆ ಅಪ್ಲಿಕೇಶನ್ ಇರತ್ತೆ. ಈ ಒಂದು ಕರ ವಸೂಲಿಗಾರ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು ಆನ್ಲೈನ್ ನಲ್ಲಿ. ಇನ್ನು ವಯೋಮಿತಿ ಬಗ್ಗೆ ಮಾಹಿತಿ 18 ವರ್ಷದಿಂದ ನಿಯಮಗಳ ಪ್ರಕಾರ 18 ವರ್ಷ ಅಂದ್ರೆ ಕಡ್ಡಾಯವಾಗಿ ಇರಲೇಬೇಕಾಗತ್ತ. ಇನ್ನು ಗರಿಷ್ಠ ವಯೋಮಿತಿ ವರ್ಗಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದವರಿಗೆ 40, 2A 2B 3A 3B ದವರಿಗೆ 38, ಸಾಮಾನ್ಯ ವರ್ಗದವರಿಗೆ 35 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಇನ್ನು ಜನ್ಮ ದಿನಾಂಕ ನೋಡಿ, ನಿಮ್ಮ ಒಂದು ಜನ್ಮ ದಿನಾಂಕ, ಅದ ನಂತರ ಅಪ್ಲಿಕೇಶನ್ ಹಾಕುವಂತ ಕೊನೆಯ ಡೇಟು ಎಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳಿ. ನಿಮಗೆ ವಯಸ್ಸಾಗಿದೆ ಇಲ್ಲ ಅಂತ ಅದನ್ನ ಲೆಕ್ಕಾಚಾರ ಮಾಡ್ಕೊಳ್ಳಿ. ಅದ ನಂತರ ಅಪ್ಲಿಕೇಶನ್ ಹಾಕಿ. ಮತ್ತೆ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಅದರದ್ದು ಅರ್ಜಿ ಸಲ್ಲಿಸುವಂತ ವಿಧಾನ ಇಲ್ಲಿದೆ ನೋಡಿ. ಚಿತ್ರದುರ್ಗ.nic.in ಗೆ ಭೇಟಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತೆ ಅರ್ಜಿ ಶುಲ್ಕ ಅಂತ ₹1 ಕೂಡ ಕೊಟ್ಟಿಲ್ಲ ಇವರು. ಯಾವುದೇ ರೀತಿಯಾಗಿ ಶುಲ್ಕನೇ ಇರೋದಿಲ್ಲ. ಇನ್ನು ಜಾತಿ ಮೀಸಲಾತಿ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ. ಆಯ್ಕೆ ವಿಧಾನದಲ್ಲಿ PUCಯಲ್ಲಿ ಪರೀಕ್ಷೆಯಲ್ಲಿ ಗಳಿಸಿದಂತ ಒಟ್ಟು ಅಂಕದೊಂದಿಗೆ 50% ಶೇಕಡಾ ತೆಗೆದುಕೊಂಡಿರಬೇಕು. ಅದರಲ್ಲಿ ಕೂಡ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಪಡೆದಂತ ಶೇಕಡಾ 50% ಒಳಗೊಂಡಿರತ್ತೆ. ಆ ಒಂದು ಅರ್ಹತೆ ಆಧಾರದ ಮೇಲೆ
ಆಯ್ಕೆ ಪಟ್ಟಿಯನ್ನು ತಯಾರು ಮಾಡಿಕೊಂಡು ಆಯ್ಕೆ ಮಾಡ್ತಾರೆ. ಇನ್ನು ಶೈಕ್ಷಣಿಕ ಅರ್ಹತೆಯಲ್ಲಿ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಿಕೊಂಡು ಮೀಸಲಾತಿ ಆಧಾರದ ಮೇಲೆ ಆ ಎಲ್ಲ ಚೆಕ್ ಮಾಡಿಕೊಂಡು ಆಯ್ಕೆ ಮಾಡ್ತಾರೆ. ಇದು ನಿಮಗೆ ಆಯ್ಕೆ ಪ್ರೊಸೆಸಿಂಗ್ ಬಗ್ಗೆ ಮಾಹಿತಿ ಅರ್ಥ ಆಯ್ತು. ಇನ್ನು ಪ್ರಮುಖ ಸೂಚನೆಗಳು ಕೊಟ್ಟಿದ್ದಾರೆ, ಎಲ್ಲ ಸೂಚನೆ ನೋಡ್ಕೊಳ್ಳಿ ಸಂಪೂರ್ಣವಾಗಿ ಯಾವುದು ಏನು ಅಂತ ಹೇಳಿ. ಇನ್ನು ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸೋದಕ್ಕೆ 9/1/2026 ಸ್ಟಾರ್ಟ್ ಆಗಿದೆ. 8/2/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಹಾಕುವಂತ ಕೊನೆಯ ಡೇಟು, ಇದು ಪ್ರಾರಂಭ ಡೇಟು. ಅದೇನು ಮೇಲ್ಗಡೆ 6/1/2025 ಅಂತಲ್ಲ, ಅದು ಮಿಸ್ಟೇಕ್ಗಾಗಿ 2025 ಅವರಿಗೆ ರೂಢಿ ಬಿದ್ದಿರತ್ತೆ. 2025-26 ಹಾಕಕ್ ಹೋಗಿ 25 ಹಾಕಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಿಯಲ್ ಆಗಿರುವಂತ ಡೇಟ್.